ನಮಸ್ಕಾರ. ಇವತ್ತು ಇಮೇಲ್ ಹೆಂಗ್ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬೇಸಿಕ್ಸ್: ಇಮೇಲ್ ಎಲ್ಲಿ ಬರುತ್ತೆ, ನೀವು ಹೆಂಗ್ ಓದಬೇಕು ಅದನ್ನ ಹೆಂಗ್ ಫಾರ್ವರ್ಡ್ ಮಾಡೋದು, ಇಮೇಲ್ಗೆ ಹೆಂಗ್ ರಿಪ್ಲೈ ಮಾಡೋದು, ಅಟ್ಯಾಚ್ಮೆಂಟ್ಸ್ ಅನ್ನ ಇಮೇಲ್ಗೆ ಹೆಂಗೆ ಸೇರ್ಸೋದು, ಇಂಥದ್ದನ್ನ ಇವತ್ತು ನೋಡಕ್ ಸಿಗುತ್ತೆ ನಿಮಗೆ. ಓಕೆ, ಮೊದಲು ಗೂಗಲ್ಗೆ ಹೋಗ್ಬಿಟ್ಟು ಇಮೇಲ್ ಅಂತ ಟೈಪ್ ಮಾಡಿದ್ರೆ ಫಸ್ಟ್ ಲಿಂಕ್ ಬರುತ್ತೆ ನೋಡಿ, ಮೇಲ್ ಗೂಗಲ್. ಸೊ ಇದು ಜಿಮೇಲ್ದು ಲಿಂಕ್. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಲಾಗಿನ್ ಮಾಡಿದ ತಕ್ಷಣ ಹಿಂಗ್ ಕಾಣುತ್ತೆ. ಇದು ಫಸ್ಟ್ ಪೇಜ್. ನಿಮ್ಮ ಇಮೇಲ್ ಅಕೌಂಟ್ ಓಪನ್ ಮಾಡಿದ ತಕ್ಷಣ ಇಷ್ಟೊಂದು ಇಮೇಲ್ ಇರಲ್ಲ, ಹೊಸ ಅಕೌಂಟ್ ಅಂದ್ರೆ. ಬಟ್ ಓಪನ್ ಮಾಡಿದ ತಕ್ಷಣ ಈ ತರ ಇಮೇಲ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ, ನಿಮಗೆ ಯಾರು ಏನ್ ಕಳ್ಸಿದಾರೋ. ಸೊ ಇವಾಗ ನೀವು ಇನ್ಬಾಕ್ಸ್ ಅಂತ ಒತ್ತಿದ ತಕ್ಷಣ ಇದು ಬರುತ್ತೆ. ಹಿಂಗೇನೆ ಮೊದಲು ಡಿಸ್ಪ್ಲೇ ಆಗೋದು ನೀವು ಓಪನ್ ಮಾಡಿದ ತಕ್ಷಣ. ಇವಾಗ ಇನ್ಬಾಕ್ಸ್ ಒಳಗಡೆ ಪ್ರಮೋಷನ್ಸ್ ಅಂತ ಇರುತ್ತೆ. ಮತ್ತೆ ಪ್ರಮೋಷನ್ಸ್ ಅಲ್ಲಿ ಯಾರ ಅಡ್ವರ್ಟೈಸ್ಮೆಂಟು ನೀವು ನೋಡಿ, ರೀಸೆಂಟ್ ಆಗಿ ಎಲ್ಲಾರ ಟ್ರಾವೆಲ್ ಮಾಡಿದಿದ್ರೆ ಅಥವಾ ಟ್ರೈನ್ ಟಿಕೆಟ್ ಪರ್ಚೇಸ್ ಮಾಡಿದಿದ್ರೆ ಅಥವಾ ಅಡ್ವರ್ಟೈಸ್ಮೆಂಟ್ ಏನೇನ್ ಕಂಪನಿಗಳು ಇಮೇಲ್ ಕಳಿಸ್ತಾರೋ ನಿಮಗೆ, ಅದೆಲ್ಲ ಇಲ್ಲಿ ಬರುತ್ತೆ. ಸೋಷಿಯಲ್ ಅಂದ್ರೆ ನೋಡಿ, ಇವಾಗ ನೀವು ಫೇಸ್ಬುಕ್ ಅಲ್ಲಿ ಅಥವಾ ಲಿಂಕ್ಡ್ಇನ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ನಲ್ಲೂ ಕೂಡ ನೀವು ಲಾಗಿನ್ ಮಾಡಿದಿದ್ರೆ ಸೋಷಿಯಲ್ಸ್ ಕೆಳಗಡೆ ಅವ್ರು ಏನೇನ್ ಕಳಿಸ್ತಾರೋ ಇಮೇಲು ಅದೆಲ್ಲ ಲಾಗಿನ್ ಆಗ್ಬಿಡುತ್ತೆ. ಆಮೇಲೆ ಫೈನಲಿ ಅಪ್ಡೇಟ್ಸು ಮೋಸ್ಟ್ಲಿ ಬರೀ ನ್ಯೂಸು ಅಥವಾ ಬ್ಯಾಂಕಿಂಗು, ನಿಮ್ಮ ಬ್ಯಾಂಕ್ ಏನಾರ ಇಮೇಲ್ ಕಳಿಸ್ಬೇಕಂದ್ರೆ ಒಂದೊಂದ್ಸಲಿ ಅಪ್ಡೇಟ್ಸ್ ಅಲ್ಲೂ ಬರುತ್ತೆ, ಒಂದೊಂದ್ಸಲಿ ಇಲ್ಲಿ ಪ್ರೈಮರಿನಲ್ಲೂ ಬರುತ್ತೆ. ಎಷ್ಟು ಇಂಪಾರ್ಟೆಂಟ್ ಇದೆ ಇಮೇಲು ಅದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟು. ಓಕೆ, ನೀವು ಇವಾಗ ಇಮೇಲ್ ಯಾರಿಗಾರ ಕಳಿಸ್ಬೇಕು ಹೊಸದು, ಅದು ಹೆಂಗ್ ಮಾಡೋದು ಅಂತ ನೋಡೋಣ. ನೋಡಿ, ಹಿಂಗ್ ಫಸ್ಟ್ ಕಾಣತ್ತಲ್ವಾ, ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಕಂಪೋಸ್ ಅಂತ ಒಂದಿದೆ ನೋಡಿ, ಇಲ್ಲಿ ಎಡಿಟ್ ತರ ಸಿಂಬಲ್ ಹಾಕ್ಬಿಟ್ಟಿಲ್ಲಿ ಅದ್ರ ಮೇಲೆ ಒತ್ತಿ. ನೋಡಿ, ಅದು ಒತ್ತಿದ ತಕ್ಷಣ ಈ ಬಾಕ್ಸ್ ಓಪನ್ ಆಗುತ್ತೆ, ನ್ಯೂ ಮೆಸೇಜ್ ಅಂತ. ನೀವು ಯಾರಿಗೆ ಇಮೇಲ್ ಕಳಿಸ್ಬೇಕೋ ಇಲ್ಲಿ ಟೂ ನಲ್ಲಿ ಬರಿಬೇಕು. ಒಂದು ಟ್ರೈ ಮಾಡೋಣ. ಸೊ ನೀವು ಅವ್ರ ಇಮೇಲ್ ಇಲ್ಲಿ ಹಾಕಿದ ತಕ್ಷಣ ಇನ್ನೊಂದ್ಸಲಿ ತೋರಿಸ್ತೀನಿ ನೋಡಿ, ಹಿಂಗೆ ಶೋ ಆಗುತ್ತೆ. ನೀವು ಅವ್ರಿಗಾಗಲೇ ಇಮೇಲ್ ಮಾಡಿದ್ದೀರಾ ಅಂದ್ರೆ, ಅಕಸ್ಮಾತ್ ಮಾಡಿಲ್ಲ ಅಂದ್ರೆ ಅವ್ರ ಫುಲ್ ಇಮೇಲ್ ಇಲ್ಲಿ ಟೈಪ್ ಮಾಡಿಬಿಡಿ. ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ ನೋಡಿ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಷ್ಟೆ, ಅಥವಾ ಎಂಟರು ಒತ್ಬೋದು. ಇವಾಗ ನೀವು ಯಾರಿಗೆ ಕಳಿಸ್ಬೇಕು ಅಂತ ಅದು ಫಿಕ್ಸ್ ಆಗೋಗಿದೆ. ನೆಕ್ಸ್ಟ್ ಅವ್ರಿಗೆ ಏನ್ದ್ರ ಬಗ್ಗೆ ನೀವು ಇಮೇಲ್ ಕಳ್ಸಿದ್ದೀರಾ ಅಂತ ಗೊತ್ತಾಗೋದಕ್ಕೆ ಸಬ್ಜೆಕ್ಟ್ ಅಂದ್ರೆ ಇಲ್ಲಿ ನಿಮ್ಮ ಇಮೇಲ್ ಏನ್ ಹೇಳ್ತಾ ಇದೆ ಒಂದೇ ಲೈನ್ ಅಲ್ಲಿ ಅವ್ರಿಗೆ ಗೊತ್ತಾಗಂಗೆ ಟೈಪ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್, ಮಕ್ಕಳನ್ನ ಒಂದಿನ ಬೇಗ ಪಿಕಪ್ ಮಾಡಬೇಕು ಅಂತ ಇದ್ರೆ notice ಮಕ್ಕಳನ್ನ 1 ಗಂಟೆ ಪಿಕಪ್ ಮಾಡಿ, ಈ ತರ ಎಕ್ಸಾಂಪಲ್. ಸೊ ಸಬ್ಜೆಕ್ಟ್ ಆಯ್ತು. ಇವಾಗ ಅವ್ರಿಗೆ ಇಮೇಲ್ ಸಿಕ್ಕಿದ ತಕ್ಷಣ ಒಂದೇ ಲೈನ್ ಅಲ್ಲಿ ನೋಟಿಸ್ ಪಿಕಪ್ ಚಿಲ್ಡ್ರನ್ ಅಟ್ 1 PM ಅಂತ ಗೊತ್ತಾಗ್ಬಿಡುತ್ತೆ. ಏನ್ ಇಮೇಲ್ ಏನ್ರ ಬಗ್ಗೆ ಅಂತ ಅವರಿಗೆ ಫಸ್ಟೇ ಗೊತ್ತಾಗ್ಬಿಡುತ್ತೆ. ಇದು ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ, ಬೇಜಾನ್ ಇಮೇಲ್ ಬರುತ್ತೆ ಎಲ್ಲಾರ್ಗು. ಅದಕ್ಕೋಸ್ಕರ ಒಂದ್ ಇಮೇಲ್ ನೋಡಿದ ತಕ್ಷಣ ನಿಮ್ಮ ನೋಟಿಫಿಕೇಶನ್ ಅಲ್ಲಿ ಸಬ್ಜೆಕ್ಟ್ ಇದ್ರೆ ಅದು ಅಲ್ಲಿ ಡಿಸ್ಪ್ಲೇ ಆಗ್ಬಿಟ್ಟು ಇದನ್ನ ಓಪನ್ ಮಾಡೋದಾ ಬೇಡವಾ ಅಂತ ಅವ್ರು ಅಲ್ಲೇ ಡಿಸೈಡ್ ಮಾಡ್ಬಿಡ್ಬೋದು. ಇಲ್ಲ ಅಂದ್ರೆ ಏನು ಸಬ್ಜೆಕ್ಟ್ ಹಾಕಿಲ್ಲ ಅಂದ್ರೆ ಒಂದೊಂದ್ಸಲಿ ಓಪನ್ ಮಾಡ್ದೇನೂ ಇರ್ಬೋದು. ಇವಾಗ ಸಿಂಪಲ್ ಫಾರ್ಮ್ಯಾಟ್ ನಲ್ಲಿ ಸರ್, madam, this is to inform you that we'll have to pick up your
1 p.m. 2nd 26. ಆಯ್ತಾ? ಈ ತರ ಒಂದು ಇಮೇಲ್ ಅಲ್ಲಿ ಏನ್ ಟೈಪ್ ಮಾಡ್ಬೇಕು ನೀವು ಅವ್ರಿಗೆ ಕಳಿಸ್ಬಿಟ್ಟು, ಇದು ಸುಮ್ಮನೆ ಡಮ್ಮಿ ಟೆಕ್ಸ್ಟ್ ಎಕ್ಸಾಂಪಲ್ ನಿಮಗೆ ಗೊತ್ತಾಗ್ಲಿ ಹೆಂಗೆ ಫಾರ್ಮ್ಯಾಟ್ ಮಾಡೋದು ಅಂತ. ನೀವಿಲ್ಲಿ ಜಾಸ್ತಿ ಏನು ತಲೆ ಹಚ್ಕೋಬಾರ್ದು, ವೆರಿ ಸಿಂಪಲ್ ಆಗಿ ಇಟ್ಕೊಳ್ಳಿ. ಸರ್ ಮೇಡಮ್ ಯಾರಿಗೆ ಅಡ್ರೆಸ್ ಮಾಡಬೇಕು ಅವರು, ಅವ್ರ ಡೆಸಿಗ್ನೇಷನ್ ಇಲ್ಲಿ, ಅದಾದ್ಮೇಲೆ ಒಂದು ಕಾಮ ಹಾಕ್ಬಿಟ್ಟು ಗ್ಯಾಪ್ ಬಿಟ್ಬಿಟ್ಟು ನಿಮ್ಮ ಮೆಸೇಜ್ ಏನಿದೆ ಅದನ್ನ ಡಿಸ್ಕ್ರೈಬ್ ಮಾಡಿಬಿಡಿ ಅಷ್ಟೇ. ಓಕೆ, ಇಲ್ಲಿ ಚಾಟ್ ಜಿ ಪಿ ಟಿಯಿಂದ ನೀವು ಅಕಸ್ಮಾತ್ ಕನ್ನಡನಲ್ಲಿ ಟೈಪ್ ಮಾಡಿಬಿಟ್ಟು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡ್ಬೇಕಂದ್ರೆ ಅದು ಈಸಿಯಾಗಿ ಮಾಡ್ಬೋದು. ಇಲ್ಲ ಅಂದರೆ ಕನ್ನಡದಲ್ಲೇ ಓದಬೇಕು, ಇಂಗ್ಲೀಷಲ್ಲಿ ಟೈಪ್ ಮಾಡಿಬಿಟ್ಟು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿದ್ರೆ ಅದನ್ನ ಇಲ್ಲಿ ಕಾಪಿ ಪೇಸ್ಟ್ ಮಾಡಿಬಿಡ್ಬೋದು, ಆಗೋಯ್ತು ಅಷ್ಟೆ. ಆ ಚಾಟ್ ಜಿ ಪಿ ಟಿನಲ್ಲಿ ಇಮೇಲ್ಗೆ ಟೇಲರ್ ಮಾಡಿ ಅಂತ ಹೇಳಿದ್ರೆ, ಇಮೇಲ್ ಬರ್ಕೊಡಿ ಅಂತ ಹೇಳಿದ್ರೆ ಅದು ಮಾಡುತ್ತೆ. ಓಕೆನಾ? ಸೊ ಇದಾಯಿತು, ಇನ್ಫಾರ್ಮೇಶನ್ ಎಲ್ಲ ಟೈಪ್ ಆಯಿತು. ಈಗ ಲಾಸ್ಟಲ್ಲಿ ಯಾರಿಗೆ ಇಮೇಲ್ ಕಳಿಸ್ತಾ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಬೆಸ್ಟ್ ರಿಗಾರ್ಡ್ಸ್ ಅಂತ ಹಾಕ್ಬಿಡ್ಬೋದು. ಅಂದ್ರೆ ಇದೇನು, ಇಮೇಲ್ ಕೆಳಗಡೆ ಒಂದು ಧನ್ಯವಾದ ಅಂತ ಮೆಸೇಜ್ ಅಷ್ಟೆ. ಬೆಸ್ಟ್ ರಿಗಾರ್ಡ್ಸ್ ಅಂತ ಹಾಕ್ಬಿಟ್ಟು ನಿಮ್ಮ ಹೆಸರು ಹಾಕ್ಬಿಡಿ. ಆಮೇಲೆ ಡೆಸಿಗ್ನೇಷನ್ ಅಂದ್ರೆ ನೀವು ಹೆಡ್ ಮಿಸ್ಟ್ರೆಸ್ ಆಗ್ಬೋದು, ಅಥವಾ ಯಾವ್ದಾರ ಟೀಚರ್ ಆಗಿರ್ಬೋದು, ಬೇರೆ ಯಾವ್ದಾರ ಸ್ಟಾಫ್ ನಲ್ಲಿ ಪೊಸಿಷನ್ ಇರ್ಬೋದು, ನಿಮ್ದು ಏನೇ ಪೊಸಿಷನ್ ಇದ್ರು ಅದನ್ನ ಇಲ್ಲಿ ಟೈಪ್ ಮಾಡ್ಬಿಡಿ ಅಷ್ಟೇ. ಸೊ ಹೆಡ್ ಮಿಸ್ಟ್ರೆಸ್ ಅಂದ್ರೆ ಆಮೇಲೆ ನಿಮ್ಮ ಗವರ್ಮೆಂಟ್ ಸ್ಕೂಲ್ ಹೆಸರು. ಆಮೇಲೆ ನೆಕ್ಸ್ಟ್ ಲೈನಲ್ಲಿ ನಿಮ್ಮ ಸ್ಕೂಲ್ ಹೆಸರು ಹಾಕ್ಬಿಡಿ. ಆಯ್ತಾ? ಇಲ್ಲಿ ಕಾಮ ಹಾಕೋದು ಮರಿಬೇಡಿ ಅಷ್ಟೇ. ಸೊ ಇವಾಗ ಇದರಲ್ಲಿ ಅಷ್ಟೊಂದು ಅಟೆನ್ಷನ್ ಪೇ ಮಾಡೋದು ಅವಶ್ಯಕತೆ ಇಲ್ಲ. ನೀವು ಏನ್ ಗ್ಯಾಪ್ ಬಿಡ್ತೀರಾ ಅಥವಾ ಇಲ್ಲಿ ಕಾಮ ಹಾಕ್ತೀರಾ ಇಲ್ವಾ ಅಂತ, ಈ ತರ ಒಂದು ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಳ್ಳಿ. ಈ ತರ ಯಾವ್ದಾರ ಇಮೇಲ್ ಟೈಪ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಆಚೆ ಬರುತ್ತೆ ಪ್ರೊಫೆಷನಲ್ ಮ್ಯಾನರ್ ನಲ್ಲಿ. ಇವಾಗ ಕ್ವಿಕ್ ಆಗಿ ಅಟ್ಯಾಚ್ಮೆಂಟ್ ಹೆಂಗ್ ಮಾಡೋದು ಅಂತ ನೋಡ್ಬಿಡೋಣ. ಅಕಸ್ಮಾತ್ ಇದ್ರ ಜೊತೆ ಏನಾರ ನೀವು ಅಟ್ಯಾಚ್ಮೆಂಟ್ ಕಳಿಸ್ಬೇಕು, ಕರ್ನಾಟಕ ಬಂದು ಅಥವಾ ಏನೇ ಆಗಿರ್ಬೋದು, ಯಾವ್ದಾರ ಕರಿಕ್ಯುಲಮ್ ಡಿಸ್ಕಸ್ ಮಾಡ್ತಾ ಇದೀವಿ ಅಂತ ಒಂದು ಇಮೇಲ್ ಕಳಿಸ್ಬೋದು. ಅದ್ರಲ್ಲಿ ಕರಿಕ್ಯುಲಮ್ ಡಾಕ್ಯುಮೆಂಟ್ ಅನ್ನ ಇಮೇಲ್ ಅಲ್ಲೇ ಅಟ್ಯಾಚ್ ಮಾಡ್ಬಿಟ್ಟು ಪೇರೆಂಟ್ಸ್ಗೆ ಓದೋಕೆ ಕಳಿಸ್ಬಿಡ್ಬೋದು. ಸೊ ಅದೇನ್ ಮಾಡೋದು ಹಿಂಗೆ ಅಂತ ನೋಡೋಣ. ನೋಡಿ, ಅಟ್ಯಾಚ್ ಫೈಲ್ಸ್ ಅಂತ ಇಲ್ಲಿದೆ ನೋಡಿ, ಒಂದು ಕ್ಲಿಪ್ ತರ ಒಂದು ಸಿಂಬಲ್ ಇದೆ ನೋಡಿ, ಅದ್ರ ಮೇಲೆ ಒತ್ತಿದ ತಕ್ಷಣ ನಿಮ್ದು ಕಂಪ್ಯೂಟರ್ ಒಳಗಡೆ ಏನೇನು ಡೌನ್ಲೋಡ್ ಆಗಿದೆಯೋ ಅದೆಲ್ಲ ಇಲ್ಲಿ ಬರುತ್ತೆ. ಸೊ ಎಕ್ಸಾಮ್ ನೋಡಿ, ಇದು ಒಂದು ಸಿಲೆಬಸ್ ಡಾಕ್ಯುಮೆಂಟ್. ಇದ್ರ ಮೇಲೆ ಕ್ಲಿಕ್ ಮಾಡೋದಷ್ಟೇ, ಮಾಡಿಬಿಟ್ಟು ಅಪ್ಲೋಡ್ ಅಂತ ಹಾಕ್ಬಿಡೋದು. ಹಾಕಿದ್ರಲ್ವಾ? ನೋಡಿ ಇವಾಗ ಇಲ್ಲಿ ಲೋಡ್ ಆಗಿದೆ, ಅಟ್ಯಾಚ್ಮೆಂಟ್ ಬಂದಿದೆ ಇಮೇಲ್ನಲ್ಲಿ. ಇವಾಗ ಸೆಂಡ್ ಒತ್ತಿದ್ರೆ ಈ ಇಮೇಲ್ ಹಾಕಿದಿರೋ ಇಲ್ಲಿ ಅವರಿಗೆ ಈ ಅಟ್ಯಾಚ್ಮೆಂಟ್ ಜೊತೆ ಈ ಇಮೇಲ್ ಹೋಗ್ಬಿಡುತ್ತೆ. ಆಯ್ತು. ನೆಕ್ಸ್ಟ್ ಇಲ್ಲಿ ನೀವು ಇಮೇಲ್ ಟೈಪ್ ಮಾಡಿದಿರಲ್ಲ, CC/BCC ಏನಿದು ಅಂತ ಒಂದ್ಸಲಿ ನೋಡ್ಬಿಡೋಣ. CC ಅಂತ ಕ್ಲಿಕ್ ಮಾಡಿದ್ರೆ ನೀವು ಕಾರ್ಬನ್ ಕಾಪಿ ಅಂತ ನೀವು ಇಲ್ಲಿ ಮೊದಲನೇ ಬರ್ದಿರೋ ಇಮೇಲ್ ಮೋಸ್ಟ್ ಇಂಪಾರ್ಟೆಂಟ್ ಇಮೇಲ್ ಅಂತ ಇಟ್ಕೊಳ್ಳಿ. ಅವ್ರಿಗೆ ಕಳಿಸ್ತಾ ಇರೋದು ನೀವು ಇಮೇಲ್. ಇವಾಗ ಅವ್ರು ಬಿಟ್ಟು ಬೇರೆ ಯಾರನ್ನಾರ ಆ್ಯಡ್ ಮಾಡಬೇಕು, ಅವ್ರಿಗೆ ಕೂಡ ಇಮೇಲು ತಲುಪಿಸ್ಬೇಕು ಅಂದ್ರೆ ಈ CC ಅಂತ ಒತ್ಬಿಟ್ಟು ಕಾರ್ಬನ್ ಕಾಪಿ ಅಂತ ಅವ್ರದ್ದು ಒಂದು ಇಮೇಲ್ ಆ್ಯಡ್ ಮಾಡಿಬಿಡಿ. ಆಯ್ತಾ? ಸೊ ಅವ್ರಿಗೂ ಹೋಗುತ್ತೆ ನೋಡಿ. ಇವಾಗ ಕಾರ್ಬನ್ ಕಾಪಿನಲ್ಲಿ ಹಾಕಿದ್ರೆ ಯಾರಿಗೆ ಇಮೇಲ್ ಹೋಗ್ತಾ ಇದೆಯೋ ಅವ್ರಿಗೆ ಈ ಇಮೇಲ್ ಕಾಣುತ್ತೆ, ಯಾರು ಕಳ್ಸಿದ್ದೀರಾ ಅಂತ ಗೊತ್ತಾಗತ್ತೆ.
ನೆಕ್ಸ್ಟ್ ಬಿ ಸಿ ಸಿ ಮೇಲೆ ಒತ್ಬಿಟ್ಟು ಹಿಂಗ್ ಬರುತ್ತೆ ನೋಡಿ ಕೆಳಗಡೆ. ಇದು ಬ್ಲೈಂಡ್ ಕಾರ್ಬನ್ ಕಾಪಿ. ನೋಡಿ, ಕಾರ್ಬನ್ ಕಾಪಿನಲ್ಲಿ ನೀವು ಯಾರಿಗೆ ಮೊದಲು ಮೆಸೇಜ್ ಕಳಿಸ್ತಾ ಇದ್ದೀರೋ, ಇಮೇಲ್ ಕಳಿಸ್ತಾ ಇದ್ದೀರೋ, ಈ ಬೇರೆ ಯಾರಿಗೆ ಕಳಿಸ್ತೀರೋ ಅವ್ರಿಗೆಲ್ಲರಿಗೂ ಯಾರ್ಯಾರಿಗೆ ಹೋಗಿದೆ ಅಂತ ಗೊತ್ತಾಗತ್ತೆ ಯಾವಾಗ ನೀವು ಸಿ ಸಿ ನಲ್ಲಿ ಹಾಕಿದ್ರೆ. ಆಯ್ತಾ? ಬಿ ಸಿ ಸಿ ಬ್ಲೈಂಡ್ ಕಾರ್ಬನ್ ಕಾಪಿನಲ್ಲಿ ನೀವು ಯಾರಿಗೆ ಕಳಿಸ್ತೀರೋ ಅವ್ರಿಗೆ ಬ್ಲೈಂಡ್ ಕಾರ್ಬನ್ ಕಾಪಿ ಒಳಗಡೆ ಈ ಲೈನಲ್ಲಿ ಏನ್ ಇಮೇಲ್ ಟೈಪ್ ಮಾಡಿ ಅವರು ಕಳಿಸ್ತೀರೋ ಅವ್ರಿಗೆ ಗೊತ್ತಾಗೋದಿಲ್ಲ. ಆಯ್ತಾ? ಸೊ ಇಲ್ಲೂ ಒಂದು ಇಮೇಲ್ ಟೈಪ್ ಮಾಡೋಣ. ಓಕೆ, ನೋಡಿ ಇವಾಗ ಇಮೇಲ್ ಕಳಿಸಿದ್ಮೇಲೆ ಮೇನ್ ನೈಸ್ ಸರ್ವಿಸ್ ಈ ಇಮೇಲ್ಗೆ ಹೋಗುತ್ತೆ. ಈ ಇಮೇಲ್ಗೆ ಕಾಪಿ ಆಗುತ್ತೆ, ಅಂದ್ರೆ ಇವ್ರಿಗೆ ಗೊತ್ತಾಗುತ್ತೆ ನೈಸ್ ಸರ್ವಿಸ್ನು ಇಮೇಲ್ ಲೂಪಲ್ಲಿ ಇದ್ದಾರೆ, ಅಂದ್ರೆ ಇಮೇಲು ನೈಸ್ ಸರ್ವಿಸ್ಗೆ ಈ ಅಕೌಂಟಿಂದ, ನಿಮ್ಮ ಅಕೌಂಟಿಂದ ಹೋಗಿದೆ ಅಂತ ಇವ್ರಿಗೆ ಕಾಣುತ್ತೆ. ಆಮೇಲೆ ಲಾಸ್ಟ್ ಅಲ್ಲಿ ಬಿ ಸಿ ಸಿನವರು ಅವ್ರ ಇಮೇಲ್ ನೋಡ್ಬೋದು, ಅವ್ರಿಗೆ ಕಾಣುತ್ತೆ, ಬಟ್ ಇವರಿಬ್ರಿಗೆ ಗೊತ್ತಾಗಲ್ಲ ಬಿ ಸಿ ಸಿನಲ್ಲಿ ಯಾರಿದ್ದಾರೆ. ಏನಕ್ಕೆ? ಬ್ಲೈಂಡ್ ಕಾರ್ಬನ್ ಕಾಪಿ. ಅಷ್ಟೇ ನಾವು ಇಟ್ಕೋಬೇಕು. ಇವಾಗ ಅಕಸ್ಮಾತ್ ನೀವು ಇಮೇಲ್ ಟೈಪ್ ಮಾಡ್ತೀರಾ, ಆಯ್ತಾ? ಆಮೇಲೆ ಕ್ಲೋಸ್ ಮಾಡಿ ಇಟ್ಕೋಬೇಕು. ಬೇರೆ ಯಾವಾಗಾರ ವಾಪಸ್ ಬಂದು ಟೈಪ್ ಮಾಡ್ತೀರಾ, ಅಥವಾ ಬ್ಯುಸಿ ಇದ್ದೀರಾ, ಇಲ್ಲ ಕೆಲಸ ಬಿಟ್ಟು ಹೋಗ್ಬೇಕು 1 ನಿಮಿಷಕ್ಕೆ, ಏನೇ ಆಗಿರ್ಬೋದು, ಕ್ಲೋಸ್ ಮಾಡಿಬಿಡಿ ಅಷ್ಟೇ. ಸೇವ್ ಅಂಡ್ ಕ್ಲೋಸ್ ಅಂತ ಅಲ್ಲಿ ಎಕ್ಸ್ ಬಟನ್ ಇರುತ್ತಲ್ಲ, ಈಗ ತಾನು ಒತ್ತಿದ್ದೆ ಅದು ಒತ್ಬಿಡಿ. ಇವಾಗ ವಾಪಸ್ ಅದನ್ನು ಓಪನ್ ಮಾಡ್ಬೇಕಂದ್ರೆ ನೋಡಿ, ಇಲ್ಲಿ ಡ್ರಾಫ್ಟ್ಸ್ ಅಂತ ಇರುತ್ತೆ ನೋಡಿ. ಮೊದಲನೇ ಒಂದು ಏನ್ ಕ್ಲೋಸ್ ಮಾಡಿದ್ನೋ ಈಗ ತಾನೆ ಅದು ಬಂತೀವಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ತಿರ್ಗಾ ಓಪನ್ ಆಗುತ್ತೆ. ಇಲ್ಲಿ ತಿರ್ಗಾ ಎಡಿಟ್ ಮಾಡ್ಬೋದು ನೀವು, ಅಥವಾ ಏನಾರ ಅಟ್ಯಾಚ್ಮೆಂಟು ಏನೇನು ಕಲ್ತಿದೀವೋ ಇವತ್ತು ಅದೆಲ್ಲ ಮತ್ತೆ ಮಾಡ್ಬೋದು ನಿಮ್ಗೆ ಹೆಂಗ್ ಬೇಕು ಇಮೇಲನ್ನ ಸ್ಟ್ರಕ್ಚರ್ ಮಾಡೋದಕ್ಕೆ. ಸೊ ಇದನ್ನು ಒಂದು ಕಳಿಸ್ಬಿಟ್ಟು ನೋಡೋಣ. ಸೆಂಡ್ ಅಂತ ಒತ್ತಿ. ಇವಾಗ ನೋಡಿ, ಇಲ್ಲಿ ಒಂದ್ಸಲಿ ವಾಪಸ್ ಅಂಡು ಅಂತ ಮಾಡಿದ್ರೆ ಅನ್ಸೆಂಡ್ ಆಗುತ್ತೆ, ಅಥವಾ ವ್ಯೂ ಮೆಸೇಜ್ ಅಂತ ಒತ್ಬೋದು ನೀವು ನೋಡ್ಬೇಕಂತ. ಇವಾಗ ಅದು ನೋಟಿಫಿಕೇಶನ್ ಹೊಟ್ಟೋಯ್ತು ಅಂತ ಇಟ್ಕೊಳ್ಳಿ. ಇವಾಗ ಹೆಂಗೆ ನೋಡೋದು ಇಮೇಲ್ ಹೋಗಿದ್ಯೋ ಇಲ್ವೋ ಅಂತ? ಇಲ್ಲಿ ಸೆಂಟ್ ಅಂತ ಒಂದಿದೆ ನೋಡಿ ಬಟನ್, ಅದ್ರ ಮೇಲೆ ಒತ್ತಿದ ತಕ್ಷಣ ನೋಡಿ ನಿಮ್ದು ಏನೇನು ಇಮೇಲ್ ಹೋಗಿದೆಯೋ ಎಲ್ಲ ಬರುತ್ತೆ. ಮೊದಲನೇ ಇಮೇಲ್ ಮೇಲೆ ಕ್ಲಿಕ್ ಮಾಡಿ ನೋಡಿ, ಈ ತರ ಸಬ್ಜೆಕ್ಟ್ ಮೇನ್ ಬೋಲ್ಡ್ ಆಗಿರುತ್ತೆ, ಗೊತ್ತಾಗ್ಲಿ ಏನು ಅಂತ. ಆಮೇಲೆ ಕಂಟೆಂಟ್ ಹಿಂಗಿರುತ್ತೆ, ಅಟ್ಯಾಚ್ಮೆಂಟು ಬಂದಿದೆ ನೋಡಿ. ಇದನ್ನು ಓಪನ್ ಮಾಡಿಬಿಟ್ಟು ಅವ್ರು ಚೆಕ್ ಮಾಡ್ಕೋಬಹುದು. ಇವಾಗ ಯಾವ್ದಾರ ಇಮೇಲ್ ನಿಮಗೆ ಬಂದಿರೋದು, ರಿಸೀವ್ ಮಾಡಿರೋದು, ಅದಕ್ಕೆ ರಿಪ್ಲೈ ಹೆಂಗ್ ಮಾಡೋದು ಅಂತ ನೋಡ್ಬಿಡೋಣ. ನಿಮಗೆ ಇಮೇಲ್ ಬಂದಾಗ ಹಿಂಗೆ ಕಾಣೋದು ಮೋಸ್ಟ್ಲಿ. ಇನ್ನೊಂದು ಓಪನ್ ಮಾಡಿ ನೋಡೋಣ. ನೋಡಿ, ಯಾವುದೋ ಒಂದು ಇಮೇಲ್ ಬಂದಿದೆ, ಇಲ್ಲಿ ಕೆಳಗಡೆ ರಿಪ್ಲೈ ಅಂತ ಇರುತ್ತೆ, ಫಾರ್ವರ್ಡ್ ಅಂತಾನು ಇರುತ್ತೆ. ಅದೇನಂತ ನೆಕ್ಸ್ಟ್ ನೋಡೋಣ. ಸೊ ವಾಪಸ್ ಅದೇ ಮೆಸೇಜ್ ಹೋಗೋಣ. ನಾವು ಡ್ರಾಫ್ಟ್ ಮಾಡಿರೋ ಇಮೇಲ್. ಓಕೆ, ಈ ತರ ಇಮೇಲ್ ರಿಸೀವ್ ಆಯ್ತಾ? ಇದಕ್ಕೆ ರಿಪ್ಲೈ ಮಾಡಬೇಕು. ಓಕೆ, ಐ ವಿಲ್ ಪಿಕಪ್ ಮೈ ಚಿಲ್ಡ್ರನ್, ಪಿಕಪ್ ಮಾಡ್ತೀನಿ, ಅಥವಾ ಆಗೋದಿಲ್ಲ, ಇನ್ನ ಬೇಗ ಪಿಕಪ್ ಮಾಡ್ಬೋದಾ, ಅಥವಾ ಇನ್ನೇನಾರ ಆಗ್ಬೋದು. ಸೊ ರಿಪ್ಲೈ ಮಾಡಬೇಕಾದಾಗ ಇಲ್ಲಿ ರಿಪ್ಲೈ ಮೇಲೆ ಕ್ಲಿಕ್ ಮಾಡಿ ಈ ತರ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಸೇಮ್ ಫಾರ್ಮ್ಯಾಟ್ ಮೇಲ್ಗಡೆ ಹೆಂಗೆ ಹೇಳ್ಕೊಟ್ನೋ ಹಂಗೇನೆ. ಇವಾಗ ಡಿಯರ್ ಮೇಡಮ್, ಹೆಡ್ ಮಿಸ್ಟ್ರೆಸ್ ಅಲ್ಲ, ಹೆಡ್ ಮಿಸ್ಟ್ರೆಸ್ಗೆ ರಿಪ್ಲೈ ಮಾಡ್ತಾ ಇರೋದು ನೀವು. ಬೇರೆ ನಿಮ್ಗೆ ಇಮೇಲ್ ಸಿಕ್ಕಿದೆ ಇವಾಗ ನಾವು ಕಳಿಸಿದ್ದು ಮುಂಚೆ. ಡಿಯರ್ ಮೇಡಮ್, ಐ ವಿಲ್ ಬಿ ಏಬಲ್ ಟು ಪಿಕ್ ಅಪ್ ಮೈ ವಾರ್ಡ್ at 12 p.m. I am busy. ಓಕೆ, ಇವಾಗ ಇದು ಒಂದು ಬಾಡಿ ಆಯ್ತು ನಿಮ್ದು. ಕೆಳಗಡೆ
ಥ್ಯಾಂಕಿಂಗ್ ಯು ಅಂತಾನು ಹಾಕ್ಬೋದು, ಅಥವಾ ನಾರ್ಮಲಿ ಬೆಸ್ಟ್ ರಿಗಾರ್ಡ್ಸ್ ಅಂತ ಹಾಕ್ಬೋದು. ಇವಾಗ ಒಂದು ಪೇರೆಂಟ್ ಇರ್ಬೋದು, ಆಫ್ ಅನೀಶ್ ಅಂತ ಯಾರು, ಓಕೆನಾ? ಹಿಂಗೆ ರಿಪ್ಲೈ ಮಾಡೋದು. ಇವಾಗ ಇದನ್ನ ಸೆಂಡ್ ಒತ್ತಿದ್ರೆ ನೋಡಿ, ಸೆಂಡ್ ಅಂತ ವಾಪಸ್ ಹೋಗಿದೆ ರಿಪ್ಲೈ. ಇವಾಗ ಇದನ್ನ ಈ ಇಮೇಲನ್ನೇ ಬೇರೆಯವ್ರಿಗೆ ಯಾರ ಫಾರ್ವರ್ಡ್ ಮಾಡ್ಬೇಕಂದ್ರೆ ಫಾರ್ವರ್ಡ್ ಮೇಲೆ ಒತ್ತಿ ಅವ್ರ ಇಮೇಲ್ ಇಲ್ಲಿ ತಿರ್ಗಾ ಟೈಪ್ ಮಾಡಿ ಆಮೇಲೆ ಸೆಂಡ್ ಅಂತ ಒತ್ತಿ. ಅಷ್ಟೇ, ಮುಗೀತು. ವೆರಿ ಸಿಂಪಲ್. ಅಕಸ್ಮಾತ್ ಆ ಫಾರ್ವರ್ಡ್ ನಲ್ಲಿ ಇನ್ನೇನಾರ ಟೆಕ್ಸ್ಟ್ ಟೈಪ್ ಮಾಡ್ಬೇಕಾ ನಿಮ್ಗೆ, ಅದನ್ನು ಟೈಪ್ ಮಾಡ್ಬೋದು. ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ರೆ ಇಲ್ಲಿ ಏನಾರ ಟೈಪ್ ಮಾಡ್ಬೋದು ನೀವು. ಮಾಡ್ಬಿಟ್ಟು ಅದೇ ಸೇಮ್ ಅವ್ರ ಇಮೇಲ್ ಹಾಕ್ಬಿಟ್ಟು ಸೆಂಡ್ ಮಾಡ್ಬಿಡಿ. ಇನ್ನ ಅಟ್ಯಾಚ್ಮೆಂಟ್ ಹಾಕ್ಬೇಕಾದ್ರೆ ಹಾಕ್ಬೋದು. ನೀವು ಏನೇನು ಕಲ್ತಿದ್ದೀರೋ ಮುಂಚೆ ಅದೆಲ್ಲ ತಿರ್ಗಾ ಮಾಡ್ಬೋದು. ಸೆಂಡ್ ಒತ್ತಿ, ಆಯ್ತಾ? ಇವಾಗ ನೋಡಿ ಎಲ್ಲ ಹೋಗಿದೆ. ಅಷ್ಟೇ. ಅಕಸ್ಮಾತ್ ಯಾವ್ದಾರ ಇಮೇಲ್ಗೆ ವಾಪಸ್ ಬಂದು ನೀವು ನೋಡ್ಬೇಕಾ ಹೆಂಗೆ ಹೋಗಿದೆ, ಚೆನ್ನಾಗಿ ಹೋಗಿದ್ಯಾ ಇಲ್ವಾ ಅಂತ ಇಲ್ಲೆಲ್ಲ ಸಿಗುತ್ತೆ ನೋಡಿ ಸೆಂಟಲ್ಲಿ, ಆಯ್ತಾ? ಧನ್ಯವಾದಗಳು. ಇವತ್ತಿಗೆ ಅಷ್ಟೇ. ಇಮೇಲ್ ಹೆಂಗೆ ಆಪರೇಟ್ ಮಾಡೋದು ಅಂತ ಪ್ರತಿಯೊಂದು ಬೇಸಿಕ್ ಡೀಟೇಲ್ಸ್ ಅನ್ನ ಕಲ್ತಿದ್ದೀವಿ. ದಯವಿಟ್ಟು ಇದನ್ನ ಅಪ್ಲೈ ಮಾಡಿಬಿಟ್ಟು ನೀವೇ ಇದೇನು ಅದೇನು ಅಂತ ನೋಡಿಕೊಂಡು ಈ ವಿಡಿಯೋ ಹೆಲ್ಪ್ ತಗೊಂಡು ಇಮೇಲ್ ಕಳ್ಸೋಕ್ಕೆ ಶುರು ಮಾಡಿ. ನೀವು ಟ್ರೈ ಮಾಡಿದ ತಕ್ಷಣ ನಿಮ್ಮದು ಕಲಿಯೋದು ತುಂಬ ಈಸಿ ಆಗಿಬಿಡುತ್ತೆ. ಥ್ಯಾಂಕ್ ಯು.